ನಮಸ್ಕಾರ ಸ್ನೇಹಿತರೆ. ಕಟ್ಟರ್ ಇಸ್ಲಾಂ ದೇಶಕ್ಕೆ ಸೇರಿದ ಈ ಮುಸ್ಲಿಂ ಮಹಿಳೆ ಜಿಹಾದಿಗಳನ್ನ ಎದುರಾಕಿಕೊಂಡು ಯೋಗ ಕೇಂದ್ರ ನಡೆಸ್ತಾ ಇದ್ರು. ಎಲ್ಲಿ? ಕುವೈತ್ನಲ್ಲಿ. ಅಂತಹ ಧೀರ ಮುಸ್ಲಿಂ ಮಹಿಳೆಗೆ ಈಗ ಭಾರತ ಸರ್ಕಾರ ಪ್ರಶಸ್ತಿ ಕೊಟ್ಟಿದೆ. ಭಾರತದ ಉನ್ನತ ಗೌರವಗಳಲ್ಲಿ ಒಂದಾಗಿರ್ತಕ್ಕಂಥ ಪದ್ಮ ಪ್ರಶಸ್ತಿ ಸಿಕ್ಕಿದೆ ನೋಡಿ ಆ ಮುಸ್ಲಿಂ ಮಹಿಳೆಗೆ. ಯಾರ ಮುಸ್ಲಿಂ ಮಹಿಳೆ? ಅವರು ಮಾಡಿದ ಕಾರ್ಯ ಆದ್ರೂ ಏನು? ಪದ್ಮ ಪ್ರಶಸ್ತಿ ಅಂತ ದೊಡ್ಡ ಪ್ರಶಸ್ತಿ ಸಿಕ್ಕಿದ್ದಾದ್ರೂ ಯಾಕೆ? ಇನ್ನೊಂದ್ ಕಡೆ ವಿರೋಧ ಪಕ್ಷದ ಸೋನಿಯಾ ಗಾಂಧಿ ಅವರು ಮಹಿಳೆಯಾಗಿದ್ದುಕೊಂಡೇ ಆದಿವಾಸಿ ರಾಷ್ಟ್ರಪತಿ ಆಗಿರ್ತಕ್ಕಂತಹ ದ್ರೌಪದಿ ಮುರ್ಮು ಅವರಿಗೆ ಅನಾಗರಿಕರ ರೀತಿ, ಯಾರೂ ಸಹಿಸಲಾರದಂತಹ ಭಾಷೆಯಲ್ಲಿ ವೈಯಕ್ತಿಕವಾಗಿ ನೀಚ ಮಟ್ಟಕ್ಕಿಳಿದು ಕಮೆಂಟ್ ಮಾಡಿದ್ದಾರೆ ನೋಡಿ. ಏನಿ ವಿಚಾರ? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ಈ ಮುಸ್ಲಿಂ ಮಹಿಳೆ ಕೋಟ್ಯಂತರ ಜಿಹಾದಿಗಳಿಗೆ ದುಸ್ವಪ್ನವಾಗಿ ಈಗ ಕಾಡ್ತಾ ಇರೋರು. ಇವರಿಗೆ ಈಗ ಭಾರತದ ಉನ್ನತ ಪ್ರಶಸ್ತಿಗಳಲ್ಲಿ ಒಂದಾಗಿರ್ತಕ್ಕಂತಹ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ. ಅವರ ಬಗ್ಗೆ ಒಬ್ಬ ಮುಸಲ್ಮಾನರು ಮಾತಾಡ್ತಾ ಇಲ್ಲ. ಯಾಕಂದ್ರೆ ಅವರು ಒಂದು ಪ್ರಭಾವಶಾಲಿ ಮುಸ್ಲಿಂ ರಾಷ್ಟ್ರ, ಕುವೈತ್ಗೆ ಸೇರಿರುವ ಒಬ್ಬ ಪ್ರಖ್ಯಾತ ವ್ಯಕ್ತಿ. ಆ ಮಹಿಳೆಯ ಹೆಸರು ಶೇಖಾ ಅಲ್ ಸಬಾ ಅಂತ. ಇವರು ಕುವೈತ್ ಅಲ್ಲಿ ಒಂದು ಯೋಗ ಕೇಂದ್ರ ಸ್ಥಾಪನೆ ಮಾಡಿದ್ದಾರೆ. ಯೋಗವನ್ನು ಹೇಳ್ಕೊಡ್ತಾರೆ. ಭಾರತದಿಂದ ಹುಟ್ಟಿದಂತಹ ಯೋಗನ ಮುಸ್ಲಿಂ ರಾಷ್ಟ್ರವಾಗಿರ್ತಕ್ಕಂಥ ಕುವೈತ್ ನಲ್ಲಿ ಕಲಿಸೋದು ಅಂದ್ರೆ ಸುಮ್ಮನೆನಾ? ಕೆಲವರು ಯೋಗನ ಹಿಂದೂ ಧರ್ಮದೊಂದಿಗೆ ತಳುಕು ಹಾಕಿ ಬೇರೆಯದಾದ ದೃಷ್ಟಿಯಿಂದ ನೋಡ್ತಾರೆ. ಅದರ ಬಗ್ಗೆ ಮೂಗು ಮುರಿಯುವವರೇ ಹೆಚ್ಚು. ಮೋದಿ ಅವರು ಕೆಲವು ದಿನಗಳ ಹಿಂದೆ ಕುವೈತ್ ಯಾತ್ರೆಗೆ ಹೋಗಿದ್ರು. ಆ ಯಾತ್ರೆಯ ಮಧ್ಯದಲ್ಲೇ ಈ ಶೇಖಾ ಅಲ್ ಸಬಾ ಅನ್ನುವ ಮುಸ್ಲಿಂ ಮಹಿಳೆಯನ್ನ ಭೇಟಿಯಾಗಿದ್ದಾರೆ. ಅವಾಗ್ಲೇ ಕಟ್ಟರ್ ಪಂಥೀಯ ಮುಸಲ್ಮಾನರು ಮೋದಿ ಅವರನ್ನ ಶೇಖಾ ಅಲ್ ಸಬಾ ಎಂಬ ಮುಸ್ಲಿಂ ಮಹಿಳೆ ಮೀಟ್ ಮಾಡಿದ್ದನ್ನ ವಿರೋಧ ಮಾಡಿದ್ರು. ಯಾಕೆ ಅಂದ್ರೆ ಕುವೈತ್ ಒಂದು ಇಸ್ಲಾಂ ರಾಷ್ಟ್ರ. ಅಲ್ಲಿಯ ಮಹಿಳೆಯರು ತಮ್ಮದೇ ಆದ ವಸ್ತ್ರ ಸಂಹಿತೆ ಹೊಂದಿದ್ದಾರೆ. ಆದ್ರೆ ಈ ಶೇಖಾ ಅಲ್ ಸಬಾ ಅನ್ನುವ ಮುಸ್ಲಿಂ ಮಹಿಳೆ ಮೋದಿ ಅವರನ್ನ ಭೇಟಿಯಾಗೋದಕ್ಕೆ ಬಂದಾಗ ಪ್ಯಾಂಟು ಶರ್ಟು ಧರಿಸಿದ್ರು. ಮಾಡರ್ನ್ ಡ್ರೆಸ್ ಹಾಕಿದ್ದಂತಹ ಶೇಖಾ ಅಲ್ ಸಬಾ ಕಟ್ಟರ್ ಪಂಥೀಯವಾದಿಗಳಿಗೆ ಇಡಿಸಲಿಲ್ಲ. ಇವರು ಮುಸ್ಲಿಂ ಮಹಿಳೆಯಾಗಿದ್ರು ಸಹ ಯೋಗನ್ ಯಾಕೆ ಪ್ರಚಾರ ಮಾಡ್ತಾರೆ ಅಂತ ಅದನ್ನ ತಡೆಯೋದಕ್ಕೂ ಪ್ರಯತ್ನ ಮಾಡಿದ್ರು ನೋಡಿ. ಈ ಮಧ್ಯೆ ಮೋದಿ ಅವರು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಗಾಯದ ಮೇಲೆ ಮತ್ತಷ್ಟು ಉಪ್ಪು ಸುರಿದಿದ್ದಾರೆ. ಅದು ಏನಪ್ಪಾ ಅಂದ್ರೆ ಯೋಗ ಕ್ಷೇತ್ರದಲ್ಲಿ ಅವಿಸ್ಮರಣೀಯ ಕಾರ್ಯ ಮಾಡಿದ್ದಕ್ಕೆ ಶೇಖಾ ಅಲ್ ಸಬಾ ಎಂಬ ಮುಸ್ಲಿಂ ಮಹಿಳೆಗೆ ಪದ್ಮಶ್ರೀ ಕೊಟ್ಟು ಸನ್ಮಾನ ಮಾಡಲಾಗಿದೆ ಭಾರತದಲ್ಲಿ. ಇವರು ಕುವೈತ್ ನಲ್ಲಿ ಲೈಸೆನ್ಸ್ ಪಡೆದು ಯೋಗ ಸಂಸ್ಥೆ ನಡೆಸ್ತಾ ಇದ್ದಾರೆ. ಅದರ ಹೆಸರು ಡರ್ ಆತ್ಮ ಅಂತ. ಡರ್ ಪ್ಲಸ್ ಆತ್ಮ ಅನ್ನುವ ಎರಡು ಶಬ್ದಗಳನ್ನು ಒಟ್ಟುಗೂಡಿಸಿ ಡರ್ ಆತ್ಮ ಅನ್ನುವ ಯೋಗ ಸಂಸ್ಥೆ ನಡೆಸ್ತಾ ಇದ್ದಾರೆ. ಶೇಖಾ ಅಲ್ ಸಬಾ ಅವರು ಹೇಳ್ತಾರೆ, ಇಸ್ಲಾಮಿಕ್ ರಾಷ್ಟ್ರ ಕುವೈತ್ ನಲ್ಲಿ ಯೋಗ ಒಂದು ಫೇವರೆಟ್ ಆಗಿರೋ ಎಕ್ಸಸೈಸು ಅನ್ನುವ ಮೂಲಕ ಹೆಚ್ಚು ಕಡಿಮೆ ಯೋಗನ ಮುಸ್ಲಿಂ ರಾಷ್ಟ್ರದಲ್ಲಿ ಪ್ರಸಾರ ಮಾಡ್ತಾ ಇದ್ದಾರೆ ಶೇಖಾ ಅಲ್ ಸಬಾರು. ಇದನ್ನ ನೋಡಿ ಕಟ್ಟರ್ ಪಂಥೀಯರಿಗೆ ಅರಗಿಸಿಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಮೊನ್ನೆ ತಾನೇ ಇಂಡೋನೇಷ್ಯಾದ ರಾಷ್ಟ್ರಪತಿ ಭಾರತಕ್ಕೆ ಬಂದೋದ್ರು. ನಿಮಗೆ ನೆನಪಿರಲಿ, ಇಂಡೋನೇಷ್ಯಾ ಮುಸ್ಲಿಂ ಬಾಹುಳ್ಯ ಇರುವ ಅತಿ ದೊಡ್ಡ ದೇಶ. ಮುಸ್ಲಿಂ ರಾಷ್ಟ್ರ ಆಗಿದ್ದು ಇಸ್ಲಾಂನ ಪಾಲನೆ ಮಾಡಿದ್ರು. ಈಗಲೂ ಅಲ್ಲಿ ಹಿಂದೂ ಧರ್ಮ ಪಾಲನೆ ಮಾಡುವವರ ಸಂಖ್ಯೆ ಜಾಸ್ತಿನೇ ಇದೆ. ದೊಡ್ಡ ದೊಡ್ಡ ದೇವಸ್ಥಾನಗಳಿದಾವೆ ಇಂಡೋನೇಷ್ಯಾದಲ್ಲಿ. ಅಷ್ಟೇ ಯಾಕೆ, ಇಂಡೋನೇಷ್ಯಾದ ಪ್ರಥಮ ರಾಷ್ಟ್ರಪತಿ ಸುಕರ್ಣು ಅವರ ಪುತ್ರಿ ಸುಕುಮಾವತಿ ಸುಕರ್ಣಿ ಅವರ ಪುತ್ರಿ ಇಂಡೋನೇಷ್ಯಾದಲ್ಲಿ ಇಸ್ಲಾಂ ಧರ್ಮವನ್ನು ಬಿಟ್ಟು ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಆಗಿದ್ರು. ಮೋದಿ ಅವರು ಇಂಡೋನೇಷ್ಯಾದ ಪ್ರೆಸಿಡೆಂಟ್ ಜೊತೆಗಿನ ಮೀಟಿಂಗ್ ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಇಂಡೋನೇಷ್ಯಾದಂತಹ ದೊಡ್ಡ ಮುಸ್ಲಿಂ ರಾಷ್ಟ್ರದಲ್ಲಿ ಹಿಂದೂ ಧರ್ಮವನ್ನು ಸಂರಕ್ಷಣೆ ಮಾಡಲಾಗ್ತಾ ಇದೆ. ಆದ್ರೆ ಇನ್ನೊಂದ್ ಕಡೆ ಪಾಕಿಸ್ತಾನ ಮತ್ತು ಬಾಂಗ್ಲಾದಂತಹ ರಾಷ್ಟ್ರಗಳಲ್ಲಿ ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳ ಮೇಲೆ ಮಾರಣ ಹೋಮ ಆಗ್ತಾ ಇದೆ ಅಂತ ಮೋದಿ ಸಹ ಧ್ವನಿ ಎತ್ತಿದ್ರು. ಏನು ದುರದೃಷ್ಟನೋ ಏನೋ ನೋಡಿ. ಒಂದ್ ಕಡೆ ನಮ್ಮ ಪ್ರಧಾನಿ ಕುವೈತ್ ನಂತಹ ಕಟ್ಟರ್ ಇಸ್ಲಾಂ ರಾಷ್ಟ್ರದ ಒಬ್ಬ ಮುಸ್ಲಿಂ ಮಹಿಳೆ ಯೋಗದಲ್ಲಿ ಮಾಡಿರುವ ಸಾಧನೆಯನ್ನು ಗುರುತಿಸಿ ಪದ್ಮಶ್ರೀಯಂತಹ ಪ್ರಶಸ್ತಿ ಕೊಡ್ತಾರೆ. ಈ ಕಡೆ ಮಹಿಳೆಯಾಗಿರುವ ಸೋನಿಯಾ ಗಾಂಧಿ ನಮ್ಮ ದೇಶದ ಮಹಿಳಾ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರ ಬಗ್ಗೆ ಅವಹೇಳನಕಾರಿ ಪದ ಪ್ರಯೋಗ ಮಾಡಿದ್ದಾರೆ ನೋಡಿ. ಸ್ನೇಹಿತರೆ, ಸಂಸತ್ನಲ್ಲಿ ಬಜೆಟ್ ಅಧಿವೇಶನ ಸ್ಟಾರ್ಟ್ ಆಗಿದೆ. ಸರ್ಕಾರದ ಕೆಲಸ ಕಾರ್ಯಗಳನ್ನು ಕುರಿತು ಅಧಿವೇಶನದಲ್ಲಿ ರಾಷ್ಟ್ರಪತಿಗಳು ಸದನವನ್ನು ಉದ್ದೇಶಿಸಿ ಮಾತನಾಡುತ್ತಾರೆ. ಸರ್ಕಾರದ ಸಾಧನೆಗಳನ್ನು ರಾಷ್ಟ್ರಪತಿಗಳು ಸಂಸತ್ನಲ್ಲಿ ಹೇಳೋದು ವಾಡಿಕೆ. ಅದು ಬಜೆಟ್ ಅಧಿವೇಶನ ಶುರುವಾಗೋದಕ್ಕೂ ಮುಂಚೆ ನಡೆದುಕೊಂಡು ಬಂದಿರುವ ಪದ್ಧತಿ. ದ್ರೌಪದಿ ಮುರ್ಮುರನ್ನ ಈಗ ಅಮ್ಮ ಮತ್ತು ಮಗ ಡರ್ಟಿ ಪಾಲಿಟಿಕ್ಸ್ ಮಾಡೋದಕ್ಕೆ ಬಳಸ್ತಾ ಇದ್ದಾರೆ ನೋಡಿ.
ಪುವರ್ ಓಲ್ಡ್ ಲೇಡಿ ವಾಸ್ ಟಯರ್ಡ್ ಅಟ್ ದ ಎಂಡ್. ಬಡಪಾಯಿ ಸುಸ್ತಾಗ್ಬಿಟ್ಟಿದ್ದಾರೆ ನೋಡಿ ಭಾಷಣ ಮಾಡಿ ಅನ್ನುವ ಪದ ಪ್ರಯೋಗಗಳನ್ನು ಮಾಡಿದ್ರು ರಾಷ್ಟ್ರಪತಿಗಳ ಬಗ್ಗೆ. ಯಾರು? ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನದಲ್ಲಿದ್ದಂತಹ ಸೋನಿಯಾ ಗಾಂಧಿ ಅವರು. ಓಲ್ಡ್ ಲೇಡಿ, ಪೂರ್ ಲೇಡಿ, ಈ ಪದ ಪ್ರಯೋಗಗಳು ರಾಷ್ಟ್ರಪತಿಯ ಬಗ್ಗೆ ಮಾಡುವಂತದ್ದ? ನೀವೇ ಹೇಳಿ. ಇವರೆಲ್ಲ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಅದೇ ಸಂವಿಧಾನಾತ್ಮಕ ಹುದ್ದೆನಲ್ಲಿರ್ತಕ್ಕಂತಹ ರಾಷ್ಟ್ರಪತಿಗಳಿಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನುವ ಕಾಮನ್ ಸೆನ್ಸು ಇಲ್ವಾ? ವಿಪರ್ಯಾಸ ಏನಿದೆ ನೋಡಿ. 76 ವರ್ಷದ ಸೋನಿಯಾ ಗಾಂಧಿ ಅವರು 66 ವರ್ಷದ ದ್ರೌಪದಿ ಮುರ್ಮುರಿಗೆ ಓಲ್ಡ್ ಲೇಡಿ ಅಂತಾರೆ. ಭಾರತ ಸಂವಿಧಾನದಲ್ಲಿ ರಾಷ್ಟ್ರಪತಿಯ ಹುದ್ದೆನೇ ಸುಪ್ರೀಮು. ಇವರು ವ್ಯಕ್ತಿಗೆ ಮರ್ಯಾದೆ ಕೊಡದೇ ಇದ್ರು ಅಟ್ಲೀಸ್ಟ್ ರಾಷ್ಟ್ರಪತಿಯನ್ನು ಹುದ್ದೆಗಾದ್ರೂ ಮರ್ಯಾದೆ ಕೊಡ್ಬೇಕಾ? ಅಂತಹ ರಾಷ್ಟ್ರಪತಿಯವರ ಬಗ್ಗೆ ಬಡಪಾಯಿ, ಸುಸ್ತಾಗ್ಬಿಟ್ಟಿದ್ರು ಅಂತಾರೆ. ಅಂದ್ರೆ ಇವರೇ ಆರಿಸಿದ್ದಂತಹ ಪ್ರತಿಭಾ ಪಾಟೀಲ್ ಅವರು ರಾಷ್ಟ್ರಪತಿ ಆಗಿದ್ದಂತಹ ಅವಧಿ ಹೇಗಿತ್ತು ಅನ್ನೋದನ್ನ ಸಪರೇಟ್ ಆಗಿ ಎಕ್ಸ್ಪ್ಲೈನ್ ಮಾಡುವ ಅವಶ್ಯಕತೆನೇ ಇಲ್ಲ ಬಿಡಿ. ಈ ಹಿಂದೆ ಇಂದಿರಾ ಗಾಂಧಿ ಅವರು ತಾವೇ ರಾಷ್ಟ್ರಪತಿ ಮಾಡಿದ್ದಂತಹ ಒಬ್ಬ ವ್ಯಕ್ತಿ ಇಂದಿರಾ ಗಾಂಧಿ ಅವರ ಜೊತೆಗೆ ಬರುವಾಗ ಬಾಗ್ಲು ಓಪನ್ ಮಾಡ್ತಾರೆ ಖುದ್ದು. ಆಗ ಇಂದಿರಾ ಗಾಂಧಿ ಅವರೇ ಅವರಿಗೆ ನೆನಪು ಮಾಡಿ ಕೊಡ್ತಾರೆ, ತಾವು ರಾಷ್ಟ್ರಪತಿಗಳು ಅಂತ. ಇವರೆಲ್ಲ ಹಿಂದೆ ರಾಷ್ಟ್ರಪತಿಗಳನ್ನ ಯಾವ ರೀತಿ ಆರಿಸ್ತಾ ಇದ್ರು? ಅವರ ವಿಶ್ವ ವಿಲ್ಲಿಗೆ ತಕ್ಕಂತೆ. ಇವರಿಗೆ ಸಂಕಟ ಯಾಕೆ ಆಗ್ತಾ ಇದೆಯಪ್ಪ ಅಂದ್ರೆ, ಮೊಟ್ಟ ಮೊದಲ ಬಾರಿಗೆ ರಾಮನಾಥ್ ಕೋವಿಂದ್ರಂತಹ ದಲಿತರನ್ನ ಬಿಜೆಪಿ ರಾಷ್ಟ್ರಪತಿಯನ್ನಾಗಿ ಮಾಡ್ಬಿಡ್ತಲ್ಲ, ಅದನ್ನ ಸಹಿಸಿಕೊಳ್ಳೋದಕ್ಕೆ ಆಗ್ಲಿಲ್ಲ. ಈಗ ಮತ್ತೊಮ್ಮೆ ಆದಿವಾಸಿ, ಅದರಲ್ಲೂ ಮಹಿಳೆಯನ್ನ ರಾಷ್ಟ್ರಪತಿ ಮಾಡ್ಬಿಡ್ತಲ್ಲ ಬಿಜೆಪಿ. ಹೇಗೆ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಕಾಂಗ್ರೆಸ್ನವರು? ಸಹಜವಾಗಿ ಇವರದ್ದು ರಾಜ ಮಹಾರಾಜರ ಪರಿವಾರ. ದಲಿತರಾಗಿರ್ಬೋದು, ಆದಿವಾಸಿಗಳಾಗಿರ್ಬೋದು, ಇವರಿಗೆಲ್ಲ ಪುವರ್ ಲೇಡಿ ಅಂತಾನೆ ಅನ್ಸೋದು. ದ್ರೌಪದಿ ಮುರ್ಮುರವರ ಬಗ್ಗೆ ಏನ್ ಗೊತ್ತು ಸೋನಿಯಾ ಗಾಂಧಿ ಅವರಿಗೆ? ರೂಟ್ ಲೆವೆಲ್ ನಿಂದ ಬೆಳೆದು ಬಂದಂತಹ ಒಬ್ಬ ಆದಿವಾಸಿ ಮಹಿಳೆಯ ಕಷ್ಟ ಹೇಗೆ ಅರ್ಥ ಆಗಬೇಕು? ಸಂವಿಧಾನದಲ್ಲಿ ಅತಿ ಉನ್ನತ ಹುದ್ದೆ ರಾಷ್ಟ್ರಪತಿ ಹುದ್ದೆ. ಭೂಸೇನೆ, ನೌಕಾಸೇನೆ, ವಾಯುಸೇನೆ ಈ ಮೂರರ ಮಹಾ ದಂಡನಾಯಕರು ರಾಷ್ಟ್ರಪತಿಗಳು. ಇವರಿಗೆ ಪೂರ್ ಓಲ್ಡ್ ಲೇಡಿ ಅಂತೆ. ಇವರು ನಾವು ಹುಟ್ಟಿರೋದೇ ಅಧಿಕಾರ ಮಾಡೋದಿಕ್ಕೆ, ಆಳ್ವಿಕೆ ನಡೆಸೋದಿಕ್ಕೆ ಅನ್ನುವ ಮನಸ್ಥಿತಿನಿಂದ ಇನ್ನೂ ಹೊರಗೆ ಬಂದಂತೇನೆ ಇಲ್ಲ. ಕಾಂಗ್ರೆಸ್ ಪಕ್ಷದವರು ಈಗ್ಲೂ ಯಾವ ಅಹಂಕಾರದಲ್ಲಿ ಇದಾರಪ್ಪ ಅಂದ್ರೆ, ಅವರು ಪ್ರಜೆಗಳಿಂದನೇ ಆಯ್ಕೆಯಾಗಿರ್ಲಿ, ಪಕ್ಷದ ವತಿಯಿಂದನೇ ಆಯ್ಕೆಯಾಗಿರ್ಲಿ, ಇವರ ಅಹಂಕಾರ ಹೇಗಿರುತ್ತಪ್ಪ ಅಂದ್ರೆ, ನಾವು ಆಯ್ಕೆ ಮಾಡಿರೋದು, ನಾವು ಕೊಟ್ಟ ಭಿಕ್ಷೆ ಇದು ಅನ್ನುವ ಅಹಂಕಾರದಲ್ಲಿ ಕಾಂಗ್ರೆಸ್ನವರು ಈಗ್ಲೂ ಇದ್ದಾರೆ. ಭಾರತವನ್ನು ಗುತ್ತಿಗೆ ತಗೊಂಡು ಬಿಟ್ಟಿದಾರೇನೋ ಅನ್ನುವ ರೀತಿನಲ್ಲೇ ಇವರ ಭಾಷಾ ಲಹರಿ ಇರುತ್ತೆ. ಇದಕ್ಕೆ ರಾಜರು ಮಹಾರಾಜರು ನಾವೇ, ಅದನ್ನು ಆಳುವ ಹಕ್ಕು ಕೇವಲ ನಮಗೆ ಮಾತ್ರ ಇರೋದು. ಪ್ರಧಾನಿ ಮೋದಿ ಅವರಿಗೆ ಯಾವೆಲ್ಲ ಶಬ್ದಾವಳಿಗಳನ್ನು ಉಪಯೋಗಿಸಲಿಲ್ಲ ಇವರು. ನೀಚ, ಸಾವಿನ ವ್ಯಾಪಾರಿ, ವೈರಸ್ಸು, ಯಮರಾಜ, ಮಂಕಿ, ಭಸ್ಮಾಸುರ, ಏನೆಲ್ಲ ಭಾಷಾವಳಿಗಳನ್ನು ಪ್ರಯೋಗ ಮಾಡಿದ್ರು ಕಾಂಗ್ರೆಸ್ನವರು. ಮೋದಿ ಅವರು ಇರೋದು ಪ್ರಧಾನಿ ಸ್ಥಾನದಲ್ಲಿ ಅನ್ನುವ ಕರ್ಟಸಿನೂ ತೋರಿಸದೆ ವೈಯಕ್ತಿಕ ವಾಗ್ದಾಳಿಗೆ ಇಳಿದಿದ್ರು. ಇನ್ನು ದ್ರೌಪದಿ ಮುರ್ಮುರನ್ನ ಬಿಡ್ತಾರ ಇವರು? ಸೋನಿಯಾ ಗಾಂಧಿ ಅವರಿಗೆ ಯಾವ ಕಾಯಿಲೆ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಅಜ್ಞಾತ ಕಾಯಿಲೆ ಅನ್ನುವ ಹೆಸರು ಹೇಳಿಕೊಂಡು ಚಿಕಿತ್ಸೆಗಾಗಿ ವಿದೇಶಕ್ಕೆ ಹೋಗ್ತಾ ಇರ್ತಾರೆ. ಇಂತಹ 76 ವರ್ಷದ ಸೋನಿಯಾ ಗಾಂಧಿ ಅವರು 66 ವರ್ಷದ ದ್ರೌಪದಿ ಮುರ್ಮುರಿಗೆ ಓಲ್ಡ್ ಲೇಡಿ ಅಂತಾರೆ ನೋಡಿ. ಅಂದ್ರೆ ಇವರಲ್ಲಿರೋ ಫ್ರಸ್ಟ್ರೇಷನ್ ಅದು ತೋರಿಸುತ್ತೆ. ಅಧಿಕಾರ ಅನ್ನೋದು ನಮ್ಮ ಜನ್ಮಸಿದ್ಧ ಹಕ್ಕು. ಯಾವುದೋ ಗುಜರಾತ್ ಇಂದ ಬಂದಂತಹ OBC ವರ್ಗದಿಂದ ಬಂದಂತಹ ಮೋದಿ ಇದನ್ನ ನಮ್ಮಿಂದ ಕಸಿದುಕೊಂಡು ಬಿಟ್ರಲ್ಲ, 3ನೇ ಬಾರಿನೂ ಗೆದ್ದು ಬಂದ್ಬಿಟ್ರಲ್ಲ. ನಾವು ಆ ಸ್ಥಾನದಲ್ಲಿ ಕೂತು ಅನುಭವಿಸಬೇಕಾದ ಹುದ್ದೆನಲ್ಲಿ ಒಬ್ಬ OBC ವರ್ಗದ ಮೋದಿ ಕೂತಿದಾರಲ್ಲ. ಸಹಜವಾಗಿ ಇದನ್ನ ಸಹಿಸೋದಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ಸಿಗರಿಗೆ. ಆ ಫ್ರಸ್ಟ್ರೇಷನ್ ನ ಈ ಮೂಲಕ ತೋರ್ಪಡಿಸ್ತಾ ಇದ್ದಾರೆ ಅಷ್ಟೇ. 6 ದಶಕಗಳಿಗೂ ಹೆಚ್ಚು ಕಾಲ ದೇಶವನ್ನಾಳಿದ ಕಾಂಗ್ರೆಸ್ ಪಕ್ಷಕ್ಕೆ ಗುಜರಾತ್ ನಿಂದ ಬಂದ ಒಬ್ಬ ಮೋದಿ 3 ಬಾರಿ ಸೋಲಿಸಿ ಬಿಟ್ರಲ್ಲ. ಅದರಲ್ಲೂ 2 ಬಾರಿ ಸೋತಾಗ ಅಧಿಕೃತ ಪ್ರತಿಪಕ್ಷದ ಸ್ಥಾನನೂ ಸಿಕ್ಕಿಲ್ವಲ್ಲ. ಈ ಎಲ್ಲ ಫ್ರಸ್ಟ್ರೇಷನ್ ನ ಕಾಂಗ್ರೆಸ್ನವರು ಎಷ್ಟು ದಿವಸ ಅಂತ ಒಳಗೆ ಮುಚ್ಚಿಟ್ಟುಕೊಳ್ಳೋದಿಕ್ಕೆ ಸಾಧ್ಯ? ಅದು ಈ ರೀತಿ ಹೊರಗೆ ಬರ್ತಾ ಇದೆ ಅಷ್ಟೇ. ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.